ರಾಜು ಕಾಗೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ನೀವು ದಿನ ಬನ್ನಿ, ಬರ್ತೀರಲ್ವಾ, ನಿಮಗ್ ಸಿಗ್ತಾ ಇದ್ದೀನಲ್ವಾ, ಮುಖ ತೋರಿಸ್ತಾ ಇದ್ದೀನಲ್ವಾ, ಪಾಪ ನಮ್ ಕೆಲ ಶಾಸಕರಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಅಂತ ನಕ್ಕು ಡಿಕೆ ಶಿವಕುಮಾರ್ ಅವರು ಇದನ್ನ ಹಾಗೆ ತೇಲ್ಬಿಟ್ಟಿದ್ದಾರೆ. ಅಸಮಾಧಾನಿತ ಶಾಸಕರ ಜೊತೆ ಮಾತನಾಡ್ತೀರಾ ಎಂಬ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಇಂದ ಸಿಕ್ತಂತಹ ಪ್ರತಿಕ್ರಿಯೆ ಇದು. ಕರೆದು ಮಾತನಾಡ್ತೀನಿ ಅಂತಷ್ಟೇ ಹೇಳಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಏನ್ ಬೆಳವಣಿಗೆ ಆಗುತ್ತೆ ನೋಡಬೇಕು. ರಾಜು ಕಾಗೆ ನಿನ್ನೆ ಆರೋಪ ಮಾಡಿದೆ ನಿಮ್ಮ ಮೇಲೆ, ಸಿಎಂ ಮೇಲೆ. ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋದ್ರೆ ಮುಖ ಕೊಟ್ಟು ಮಾತಾಡಲ್ಲ ಅಂತ ನಿಮ್ಮ ಶಾಸಕರು. ಕೆಲಸ ಮಾಡಿ, ನೀವು ಬನ್ನಿ, ದಿನ ಬೆಳಿಗ್ಗೆ ನೀವು ನೋಡ್ತಾ ಇರ್ತೀರಲ್ಲ, ನನ್ನ ಮುಖ ತೋರಿಸ್ತಾ ಇದ್ದೀರಿ. ಮತ್ತೆ ನಮ್ಮ MLA ಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು. ಈಗ ಶಾಸಕರು ಈ ರೀತಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡ್ತಾರೆ. ಅದಕ್ಕೊಂದು ವೇದಿಕೆ ಏನಾದ್ರು ಕಲ್ಪಿಸ್ತೀರಾ ಸರ್? ಅದು ವೇದಿಕೆ ಕಲ್ಪಿಸ್ತೀರಾ ಅಂತ ಮಾತಾಡ್ತೀನಿ ಅವ್ರಿಗೆಲ್ಲ. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿದೀನಿ. ನಿಮ್ ಬಗ್ಗೆ ಇಲ್ಲ ಸರ್, ನಿಮ್ ಕೆಲ ಸಚಿವರುಗಳ ಬಗ್ಗೆ, ಕೆಲ ಶಾಸಕ CLP ಸಭೆ ಕರೀಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್. MLA CLP ಸಭೆ ಅಸೆಂಬ್ಲಿ ಬಲ್ಲಿ ಕರೆಣ. ಸರ್, ಈಗ ರಾಜು ಕಾಗೆ ನಿನ್ನೆ ಆರೋಪ ಮಾಡಿದೆ ನಿಮ್ಮ ಮೇಲೆ, ಸಿಎಂ ಮೇಲೆ. ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋದ್ರೆ ಮುಖ ಕೊಟ್ಟು ಮಾತಾಡಲ್ಲ ಅಂತ ನಿಮ್ಮ ಶಾಸಕರು.